ಲೂಟಿ ಯಾರು ಆಗೋದು ಬೇಡ. ಸರ್ಕಾರನ ಲೂಟಿ ಮಾಡ್ತಾ ಇದ್ದಾರೆ. ಜನ ವಿರೋಧಿ ಸರ್ಕಾರ ಅದು. ಬಿಜೆಪಿ ಸರ್ಕಾರ 40% ಸರ್ಕಾರ ಅದಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ನಡೆದಿದ್ಯಾ? ಹೌದು ಮೇಡಮ್, ಅದಕ್ಕಿಂತ ಜಾಸ್ತಿ ಆಗದೆ. ಈಗ ಜನಗಳಿಗೆ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರು ಬಂದಿರೋದು. ಸೊ ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಬಿಟ್ರೆ ಆಡಳಿತ ಸ್ವಚ್ಛ ಆಗೋಯ್ತದ? 100% ಆಗಲ್ಲ. ಕುಮಾರಣ್ಣ ತಪ್ಪು ಮಾಡ್ತಾವ್ರೆ. ಎಲ್ಲಿ JDS ಬೆಲ್ಟ್ ಇತ್ತು ಅಲ್ಲೆಲ್ಲ ಬಿಜೆಪಿನ ಕರ್ಕೊಂಡು ಬಂದು ಲಾಸ್ಟ್ಗೆ ಬಿಜೆಪಿ ಅವರು ಅವ್ರ ಕೈಲೇ ಚಂಪ್ ಕೊಟ್ಬಿಡ್ತಾರೆ. ಯಾಕೆಂದ್ರೆ ಮೊದಲು ಅವ್ರ ಜೊತೆಲಿದ್ರು ಅವ್ರ ಕೈ ಕೊಡ್ಲಿಲ್ವಾ? ಯಾವುದೇ ಪಕ್ಷಗಳು ಹಾಳಾಗಿಲ್ಲ. ಕಾಂಗ್ರೆಸ್ ಸವಾಸ ಮಾಡಿದ ಎಲ್ಲಾ ಪಕ್ಷಗಳು ಹಾಳಾಗಿದೆ. ನಮ್ಮ ಮಂಡ್ಯ ಜಿಲ್ಲೆ ಹಾಳಾಗ್ಬೇಕಾದ್ರೆ ಕಾಂಗ್ರೆಸ್ ಕಾರಣ. ಕುಮಾರಸ್ವಾಮಿ 20 ತಿಂಗಳು ಆಡೋ ಸರ್ಕಾರವ ಕಾಂಗ್ರೆಸ್ 20 ವರ್ಷ ಆದ್ರೂ ಹಾಳಕ್ಕಾಗಲ್ಲ. ಅವತ್ತು 70 ಅಡಿ ಇದ್ದಾಗಲೇ ಕುಮಾರಸ್ವಾಮಿ ನೀರು ಕೊಟ್ಟಿದ್ದ, ಜನ ಬದುಕಂದ್ರು. ಇವರೆಲ್ಲ ಏನಿದ್ರು ನಮ್ಮ ಮಂಡ್ಯ ತೊಡಿಬೇಕು, ಇವ್ರು ಸಾಯಿಸ್ಬೇಕು. ಸರ್, ಬೆಂಗಳೂರಿಂದ ತಾವು ನಡ್ಕೊಂಡು ಬರ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆ ನಾನು ಮೊದಲನೇ ದಿನ ಬಂದಾಗಲೂ ಕೂಡ ನಾನು ನೋಡಿದೆ. ಸೊ ಸಕ್ಸಸ್ ಆಗುತ್ತೆ ಈ ಪಾದಯಾತ್ರೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಎಲ್ಲಿ ಸಕ್ಸಸ್ ಆಗುತ್ತೆ ಸರ್? ಅವರೆಲ್ಲ ಅವ್ರು ನಿಮಗಿಂತ ಮುಂಚೆ ಹೋಗಿ ಅಲ್ಲಿ ಜನಾಂದೋಲನ ಯಾತ್ರೆ ಮಾಡ್ತಾವ್ರಲ್ಲಿ. ಅಲ್ಲ ಮಾಡಲಿ, ಮೊದಲನೇ ದಿನದಿಂದನೂ ಏನು ನಮ್ದೆಲ್ಲ ಹೋರಾಟ ಮಾಡೋಕ್ಕೂ ಮುಂಚೆನೇ ಅವ್ರೇನೋ ಪ್ರಶ್ನೆಗಳು ಕೇಳಿ ಉತ್ತರ ಕೊಟ್ಟು ಬನ್ನಿ ಅಂತ ಹೇಳಿದ್ರು. ಅದೇ ರೀತಿ ಇದನ್ನು ಜನಾಂದೋಲನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದರಿಂದ ಅವ್ರಿಗೆ ಹಿನ್ನಡೆನೇ ಆಗುತ್ತೆ. ಈಗಾಗಲೇ ಅವರೆಲ್ಲ ಎದುರ್ಕೊಂಡು ಒಂಟಿಯಾಗಿ ಓಡಾಡೋ ಥರ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ನಾವು ಮಾಡ್ತಾ ಇರೋ ಹೋರಾಟ ಅವ್ರಿಗೆ ತಟ್ಟಿದೆ ಅಂತ ನಾವಾದ್ರೂ ಕೂಡ ನಿಮ್ಗೇನು ಅನ್ಸುತ್ತೆ ಸರ್ ರಾಜೀನಾಮೆ? ಅಲ್ಲ, ಈಗ ಜನಾಂದೋಲನದ ಬಗ್ಗೆ ಮಾತಾಡಿದ್ರಿ ಮೇಡಮ್. ಈಗ ಜನಾಂದೋಲನ ಅವ್ರಿಗೆ ಜನಾದೇಶನೇ ಕೊಟ್ಟಿದ್ದಾರೆ. ಈಗ ಯಾಕೆ ಜನಾಂದೋಲನ ಅವ್ರಿಗೆ ಭಯ ಬಂದಿರೋದಕ್ಕೋಸ್ಕರ ಜನಾಂದೋಲನ ಮಾಡ್ತಿದ್ದಾರೆ ಅವರು. ಅಲ್ಲ, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅದಕ್ಕೆ ಫಸ್ಟ್ ನಾವು ಎಲ್ಲ ಅದ ಮಾಡ್ತೀವಿ, ಆಮೇಲೆ ಇವ್ರು ಏನು ಬಂದ್ರು ಕೂಡ ನಾವೇ ತಪ್ಪಾಗಿ ಹೇಳ್ತಿದ್ದೀವಿ. ನೀವೇ ವಿಧಾನಸಭೆಯಲ್ಲಿ ನೀವೇ ಹೇಳಿದ್ರಲ್ವಾ ಅದನ್ನ. ST ಹಗರಣ ಆಗಿದ್ದು 187 ಕೋಟಿ ಅಲ್ಲ, ಅದಾಗಿರೋದು 87 ಕೋಟಿ 68 ಲಕ್ಷ ನೀವೇ ಹೇಳಿದ್ರಲ್ವಾ. ಮತ್ತು ಆದರೂ ಕೂಡ ನೀವು ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಅಂಟ್ಕೊಂಡು ಇನ್ನೂ ಕೂತಿದ್ದೀರಿ. ಹಣಕಾಸು ಸಚಿವರಾಗಿದ್ದ ನೀವೇ ರಾಜೀನಾಮೆ ಕೊಟ್ಟಿದ್ದು ನಾವು ಕೇಳ್ತಾ ಇದ್ದೀವಿ. ಈಗ ಅವ್ರೀಗ ಮೊದಲು ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಅವರು ಮೊದಲು ಹೇಳಿದ್ದು SC ST ಅವ್ರನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ. ಎಲ್ಲ ಅಭಿವೃದ್ಧಿ ಪಡಿಸಿದ್ರು, ಅವ್ರದ್ದೇ ಹಣನ ಗ್ಯಾರಂಟಿಗಳು ಬಳಸ್ಕೊಂಡ್ರು. ಮತ್ತೆ ಇನ್ನೇನು ಅಭಿವೃದ್ಧಿ ಮಾಡ್ತಾರೆ ಅವರು. ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಬೇರೆಯವ್ರು ಯಾರಾದ್ರೂ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಗೇನು ಲಾಭ ಅದರಿಂದ? ಅಲ್ಲ, ನಾವು ಜನರ ಪರವಾಗಿ ಹೋರಾಟ ಮಾಡ್ತಿರೋಂಥವ್ರು. ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅನ್ನೋದಲ್ಲ ನಮ್ಮ ಉದ್ದೇಶ. ಯಾಕಂದ್ರೆ ತಪ್ಪಾಗಿರೋದು ತಪ್ಪು ಅಂತ ಹೇಳ್ಬೇಕಲ್ಲ ನಾವು. ಹೇಳ್ದಿರೋ ಇದ್ರೆ ವಿರೋಧ ಪಕ್ಷದವ್ರ ಕೆಲಸ ಏನು ಮತ್ತೆ? ಸರ್, ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ ಒಂಚೂರು ಅಲ್ಲಾಡ್ತಿಲ್ವಲ್ಲ ಸರ್ ನಿಮ್ಮ ಪಾದಯಾತ್ರೆ? ಅಲ್ಲಾಡಿಸ್ತೀವಿ ಎಲ್ಲ ಸೇರಿ. ಏನ್ ಮಾಡ್ತೀರಿ? ಕಿತ್ತೆಸಿತೀವಿ. ಕಿತ್ತೆಸಿತೀರಾ? ಹೆಂಗೆ ಎಸಿತೀರಾ ಕಿತ್ತು? ಸೇರಿನ ಕಿತ್ತೆಸಿತೀವಿ. ಅಲ್ಲ, ಈಗ ಸಿದ್ದರಾಮಯ್ಯನವರು ಒಂಚೂರು ಅಲ್ಲಾಡ್ತಿಲ್ವಲ್ಲ, ಅದೇಳಿ. ಅವರು ಯಾವಾಗಲೂ ಮಂಡು ಬುದ್ಧಿ ತೋರಿಸಿದ್ದಾರೆ. ಆದ್ರೆ ಈ ಸಲ ತೋರ್ಸಕ್ಕಾಗಲ್ಲ. ಈ ಸಲ ಕಿತ್ತು ಬಿಸಾಕ್ತೇವೆ. ಅಲ್ಲ, ನೀವು ಕಿತ್ತು ಬಿಸಾಕಿದ್ರು ಕೂಡ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಬೇರೆಯವರು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅವ್ರ ಪಕ್ಷದಲ್ಲೇ 4 ಪಾರ್ಟಿ ಆಗಿದೆ. ಇದರಲ್ಲಿ ಅವ್ರದ್ದೇ ಕುತಂತ್ರ ಕೂಡ ಇದೆ. ಹಂಗಾಗಿ ನಿಶ್ಚಿತವಾಗಿ ಸಿದ್ದರಾಮಯ್ಯ ಮನೆ ಹೋಗ್ತಾರೆ. ಪಕ್ಷಾಂತರಗಳಿಗೆಲ್ಲ ಒಂದು ಬುದ್ಧಿ ಆಗೋಂಥ ಒಂದು ಟೈಮ್ ಇವತ್ತು ಬಂದಿದೆ. ಮೇಡಮ್, ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಮಾತಾಡ್ತೀನಿ. ಇವತ್ತು ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. ನಾವು ಹಗರಣದಲ್ಲಿ 187 ಕೋಟಿ ಮಾಡಿಲ್ಲ, 83 ಕೋಟಿ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಅದ್ರ ಜೊತೆಯಲ್ಲಿ ಮೂಡ ಹಗರಣದಲ್ಲಿ ಅವರ ಪತ್ನಿಯವರ ಹೆಸರಿಗೆ ಬಹಿರಂಗವಾಗಿ ಅವರು ರಿಜಿಸ್ಟರ್ಡ್ ಮಾಡ್ಕೊಂಡಿರೋದು ದಾಖಲಾತಿಲಿದೆ. ಇದಲ್ಲದಲ್ಲೇ ರಾಜ್ಯದಲ್ಲಿ ಅನೇಕ ಹಗರಣಗಳಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಹಲವಾರು ಮಂತ್ರಿಗಳು ಸಿಗಾಕೊಂಡಿದ್ದಾರೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ಅಲ್ಲ ಸರ್, ನೀವು ಕಾರ್ಯಕರ್ತರುಗಳು ನೀವೆಲ್ಲ ಬಿಜೆಪಿ ಅವರು ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಬಿಜೆಪಿ ಸರ್ಕಾರದಲ್ಲಿ ಆದಂತ ಹಗರಣಗಳಿಗೆ ಒಂದಕ್ಕೂ ಬರಲಿಲ್ಲ. ಈಗ ಕಾಂಗ್ರೆಸ್ನವರೇ ಸರ್ಕಾರ ಇದೆ. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಹೋಗ್ಲಿ ಅಂತ ಕೇಳ್ತಿಲ್ಲ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಿದ್ದೀವಿ. ಆದರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ತನಿಖೆ ಮಾಡಲಿ ಅವರು. BJP ಅವರು ಯಾರಾದ್ರೂ ಹಗರಣದಲ್ಲಿ ಸಿಗಾಕೊಂಡಿದ್ರೆ ಅವ್ರನ್ನೂ ಒಳಗಾಕ್ಲಿ, ನಾವೇನು ಬೇಡ ಅನ್ನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹಗರಣದಲ್ಲಿ ಸಿಗಾಕೊಂಡಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಅವಾಗಲೇ ತಿಳ್ಕೊಬೇಕಾಯ್ತು ಅವರು ಮಜವಾದಿ ಅಂತೇಳಿ. ಅದಲ್ದಲ್ಲೇ ಒಂದು ಯೂಬ್ಲೆಟ್ ವಾಚ್ ಏನು ಎನ್ಕ್ವೈರಿ ಆಯಿತು ಅವತ್ತಲೇ ಗೊತ್ತಾಯ್ತು ಇವರು ಭ್ರಷ್ಟರು ಅಂತೇಳಿ. ಯಾವತ್ತು ಕಾಸ್ಟ್ಲಿ ಕನ್ನಡಕವನ್ನು ಹಾಕೊಂಡ್ರು ಅವತ್ತಲೇ ಗೊತ್ತಾಗಿತ್ತು. ನಿಮ್ಮ ಬಿಜೆಪಿ ಅವರು ಎಷ್ಟು ಕಾಸ್ಟ್ಲಿ ಕನ್ನಡಕ ಹಾಕ್ತಾರೆ ತೋರಿಸಲ? ಅದು ಚರ್ಚೆ ಕನ್ನಡಕ ಹಾಕಿದ ತಕ್ಷಣನೇ ಅವರು ಭ್ರಷ್ಟರು. ವಿಧಾನಸೌಧದಲ್ಲಿ ಯಾವತ್ತು ಚರ್ಚೆ ಆಗುತ್ತೆ ಅದು ಸತ್ಯ ಅಂತ ಮೇಡಮ್. ವಿಧಾನಸೌಧದಲ್ಲಿ ಸತ್ಯವಾದ ದೇವಸ್ಥಾನದಲ್ಲಿ ಎಲ್ಲಿ ಚರ್ಚೆ ಆಗುತ್ತೆ ಅವತ್ತೇ ಅವರು ಮಜವಾದಿ ಸಮಾಜವಾದಿ ಅಲ್ಲ ಅಂತ ನಾವು ಖಂಡಿಸ್ತೀವಿ ಸಿದ್ದರಾಮಯ್ಯ ನಡೆನ. SC ST ಅಷ್ಟೇ ಅಲ್ಲ, ಪ್ರಬುದ್ಧ ಯೋಜನೆ ಅಂತೇಳಿ ಮೆರಿಟ್ ಸ್ಟೂಡೆಂಟ್ಸ್ಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಫಾರಿನ್ಗೆ ಹೋಗ್ಲಿಕ್ಕೆ ಇದ್ದಂಥ ವ್ಯವಸ್ಥೆ ಅದು. ಅದನ್ನು ವಜಾ ಮಾಡಿಬಿಟ್ಟಿದ್ದಾರೆ, ಅದನ್ನು ಕೊಡ್ತಾ ಇಲ್ಲ. ಪ್ರಬುದ್ಧ ಯೋಜನೆ ಫಾರಿನ್ಗೆ ಹೋಗಿ ಓದಲಿಕ್ಕೆ PG ಮಾಡೋರ್ಗಿದ್ದು ತೆಗೆದುಬಿಟ್ಟಿದ್ದಾರೆ.
ಆಮೇಲೆ ಮೆರಿಟ್ ಸ್ಕಾಲರ್ಶಿಪ್ಪು ಪ್ರೈಸ್ ಮನಿ ಅಂತ ಅದನ್ನು ತೆಗೆದಿದ್ದಾರೆ. ಅಂದರೆ SC STಗೆ ಇವರು ವಿದ್ಯಾರ್ಥಿಗಳು ನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ಏನಂತ ಇದು ಮಾಡೋದು ನಾವು? ಮೇಡಮ್ ಅವರೇ ಏನ್ ನಡೀತಾ ಇದೆ ಗೊತ್ತಾ? ಏನ್ ನಡೀತಾ ಇದೆ ಗೊತ್ತು. ಏನ್ ಹೇಳಿ? ಮೈಸೂರು ಚೆಲ್ಲ ಪಾದಯಾತ್ರೆ ಯಾರು ಮಾಡ್ತಾ ಇರೋದು? ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ. ಕಾಂಗ್ರೆಸ್ ವಿರುದ್ಧ. ಸೊ ಈಗ ಏನ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತ ಗೊತ್ತಮ್ಮ ನಿಮ್ಗೆ? ಭ್ರಷ್ಟ ಹಗರಣ ಮಾಡಿದ್ದಾರೆ ಅಂತ. ಭ್ರಷ್ಟ ಹಗರಣ ಮಾಡಿದ್ದಾರೆ. ಸೊ ಈಗ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸಂಸದರು, ಈ ಕಡೆ ಸಿದ್ದರಾಮಯ್ಯನವರು ಹಳೆ ಮೈಸೂರು ಭಾಗದ ಒಬ್ಬ ಪ್ರತಿಷ್ಠಿತ ನಾಯಕ ಮತ್ತು ಮುಖ್ಯಮಂತ್ರಿ. ರಾಜೀನಾಮೆ ಕೊಡ್ಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಅನ್ಸುತ್ತೆ. ಕೊಡ್ಬೇಕಾ? ಮತ್ತೆ ಯಾರಾಗಬೇಕು CM? ಯಾರಾದ್ರೂ ಏನ್ ನಡೀತಾ ಇದೆ ಸರ್? ಇದು ಸರ್ಕಾರದ ಇದ್ರು ಏನು ಸರಿ ಇಲ್ಲ, ಹಾ, ಅದಕ್ಕೆ ಅದ್ರ ಮೇಲೆ ಕ್ರಮ ತಗೋತಾ ಇದ್ದಾರೆ. ಹೌದಾ? ಕ್ರಮ ತಗೋತಾ ಇದ್ದಾರೆ. ಯಾರು ತಗೋತಾವ್ರೆ ಕ್ರಮ? ಕ್ರಮ ಅವರು JDS ಅವರು, BJP. ಬಿಜೆಪಿ. ಇದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಾ? ಕೊಡ್ಲೇಬೇಕು. ಕೊಟ್ಬಿಟ್ಟು ಯಾರಾಗಬೇಕು ಮುಖ್ಯಮಂತ್ರಿ? ಹೇಳ್ಕೋದು ಯಾರಾಯ್ತಾರ ಹೇಳ್ಕೋದಿಲ್ಲ, ಯಾರಾಯ್ತು ವಾಲಿ ಅವರು. ಮೇಡಮ್ ಅವರೇ ಏನ್ ನೋಡಕ್ ಬಂದಿದ್ದೀರಿ? ನಮ್ಮಿಲ್ಲಿ ಹಾ? ಇರ್ಲಿ ಹೇಳಿ. ಇಲ್ಲ ಕೆಲ್ಸಕ್ಕೆ ಬಂದಿದ್ದಾರೆ. ಕೆಲ್ಸಕ್ಕೆ ಬಂದಿರಿ. ಏನ್ ನಡೀತಾ ಇದೆ ಇಲ್ಲಿ? ನೋಡ್ತಾ ಇದ್ರೆ Function ನಡೀತಾ ಇದೆ. ಫಂಕ್ಷನ್ ನಡೀತಾ ಇದೆ. ಏನ್ ಫಂಕ್ಷನ್ ಹೇಳಿ? ಕುಮಾರಸ್ವಾಮಿ ಹಾ? ಕುಮಾರಸ್ವಾಮಿ ಫಂಕ್ಷನ್. ಏನಕ್ಕೆ ಬಂದವ್ರೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ, ಸುಮ್ನೆ ಫಂಕ್ಷನ್ ಮಾಡ್ತಾವ್ರೆ. ಆಲ್ ರೈಟ್. ಇದು ಫಂಕ್ಷನ್ ಅಲ್ಲ ಮೇಡಮ್ ಅವರೇ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ಸರಿ ಮೇಡಮ್. ಇದು ಸಿದ್ದರಾಮಯ್ಯನವ್ರು ಕೆಳಗಿಳಿಬೇಕು ಅನ್ಸುತ್ತಾ ನಿಮ್ಗೆ? ಬೇಡಿ. ಬೇಡವಾ? ಸಿದ್ದರಾಮಯ್ಯನವ್ರು ಇರ್ಬೇಕು. ಬೇಡ, ಕುಮಾರಸ್ವಾಮಿ. ಕುಮಾರಸ್ವಾಮಿ. ಈ ಕುಮಾರಸ್ವಾಮಿ ಅವ್ರು ಅಲ್ಲವ್ರೆ, ಡೆಲ್ಲಿ ಅವ್ರವ್ರೆ. ಈಗ ಅವ್ರು ಇಲ್ಲಿಗೆ ಬರಕ್ ಕಷ್ಟ, ಸದ್ಯ ಅಂತೂ ಬರಕ್ಕಾಗಲ್ಲ. ಸಿದ್ದರಾಮಯ್ಯನವ್ರು ಇರ್ಬೇಕಾ ರಾಜೀನಾಮೆ ಕೊಡ್ಬೇಕಾ? ಬೇಡ, ಇರ್ಲಿಕ್ಕಂದ್ರವ. ಅಯ್ಯೋ ಪಾಪ ಅವ್ರು ಏನ್ ಹೇಳ್ತಾರೆ ಬಿಡಿ. ಬಂದಿದ್ವಲ್ಲ ಕೊಡ್ಬೇಕು ಅಂತ ಹೇಳಿ. ಹೇಳಿ ಸರ್. ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸ್ಬೇಕು ಮೇಡಮ್ ಅವ್ರೆ. ಹೌದಾ? ಯಾಕೆ ಇಳಿಸ್ಬೇಕು? ಯಾಕೆ ಹಗರಣ ಬಂದಿದೆ, ಹಗರಣ ಮಾಡಿದ್ರೆ ಕೆಳಗೆ ಇಳಿಸ್ಬೇಕು ಮೇಡಮ್. ಕೆಳಗೆ ಇಳಿಸ್ಬೇಕು. ಸೊ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ರು ಯಾರೋ ಮುಖ್ಯಮಂತ್ರಿ DK ಶಿವಕುಮಾರ್ ಆಗದ ಬೇಡ, ಯಾರು ಬೇರೆ ಕೊಟ್ಟರು ಈಗ ಒಳ್ಳೆ. ನೀವು ಹೇಳೋ JDS ಅವರು BJP ಅವರು ಹೇಳ್ದಂಗೆ ಮುಖ್ಯಮಂತ್ರಿ ಮಾಡ್ತಾರ ಅವರು? ಇಲ್ಲ ಮಾಡಲ್ಲ. ಮತ್ತೆ ಈಗ ಸಿದ್ದರಾಮಯ್ಯನವ್ರನ್ನೇನೋ ಇಳಿಸ್ತೀರಾ, ಕರೆಕ್ಟ್. ಮುಖ್ಯಮಂತ್ರಿ ಇನ್ನೊಬ್ರು ಯಾರೋ ಒಬ್ರು ಆಗ್ತಾರೆ. ಯಾರು ಬೇರೆ ಆಗ್ಬೇಕು, ಯಾವ ರೈತರು ಒಂದು ಸಜೆಷನ್ ಕೊಡಿ, ಯಾರಾಗಬೇಕು? ರೈತರುಗಳವರಲ್ಲ ಅವ್ರಿಗೆ ಮಾಡ್ಬೇಕು. ರೈತರುಗಳು ಹೆಂಗೆ ಸರ್ ಮಾಡ್ತಾರೆ? ರೈತರು ಸಪೋರ್ಟ್ ಯಾರು ಮಾಡ್ತಾರೆ? ಕುಮಾರಸ್ವಾಮಿ ರೈತರಲ್ವಾ, ಅಂತ ಕುಮಾರಸ್ವಾಮಿ ಅಂತಾರೆ ಮಾಡ್ಬೇಕು ಮೇಡಮ್ ಅವ್ರೆ. ಯಾರು ಅವರೇ ಕಾಂಗ್ರೆಸ್ ನಲ್ಲಿ? ಈಗ ಕಾಂಗ್ರೆಸ್ ಯಾರು ನೋಡ್ಬೇಕು, ಅವರೇ ಹಿಡಿದು ಮಾಡ್ಬೇಕು ಮೇಡಮ್ ಅವ್ರೆ. ನಿಮ್ಗೇನ್ ಅನ್ಸುತ್ತೆ ಸರ್? ಏನ್ ಮೇಡಮ್? ಈಗ ಸಿದ್ದರಾಮಯ್ಯನವ್ರು ಕೆಳಗಿಳಿಸ್ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾವ್ರೆ, ಹೌದು. ಹೌದಾ? ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಹೌದು. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ? ಅವರು ಮುಖ್ಯಮಂತ್ರಿ ಯಾರು ಆಗೋದ್ ಬೇಡ, ಸರ್ಕಾರನ ಲೂಟಿ ಮಾಡ್ತಾ ಇದ್ದಾರೆ. ಜನ ವಿರೋಧಿ ಸರ್ಕಾರ ಅದು. ಬಿಜೆಪಿ ಸರ್ಕಾರ, ಹೌದು. 40% ಸರ್ಕಾರ. ಹೇಳಿ ಅದಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ನಡೆದಿದ್ಯಾ? ಹೌದು ಮೇಡಮ್, ಅದಕ್ಕಿಂತ ಜಾಸ್ತಿ ಆಗದೆ. ಈಗ ಜನಗಳಿಗೆ ಈ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರು ಬಂದಿರೋದು. ಜನಪರ ಕೆಲಸ ಮಾಡಿ ಬಂದಿಲ್ಲ ಅಧಿಕಾರಕ್ಕೆ ಅವರು ಬರೀ ಸುಳ್ಳು ಹೇಳಿ ಜನಗಳಿಗೆ ಈ ಆಸೆ ತೋರಿಸಿ ನಂಬಿಸಿ ಲೇಡೀಸ್ಗೆಲ್ಲ ದುಡ್ಡು ಹಾಕ್ತೀವಿ ಅಂತ ಹೇಳಿ ಬಂದಿರೋದು. ಸರಿಪ್ಪ, ಆಯ್ತು, ಅದನ್ನೇ ಇಟ್ಕೊಳ್ಳೋಣ. ಸರಿ, ಅವ್ರೇನೋ ಆಸೆ ತೋರಿಸಿದ್ರು, ಲೇಡೀಸ್ಗೆಲ್ಲ ಆಸೆ ತೋರಿಸ್ಬಿಟ್ರು, ಅವ್ರು ಬಂದ್ರು. ಈಗ ಮೊನ್ನೆ ನಡೀತಲ್ಲ ಲೋಕಸಭೆ ಚುನಾವಣೆಯಲ್ಲಿ, ಹೋದ್ ಸರಿ ಎಷ್ಟು ಸೀಟ್ ಬಂದಿತ್ತು, ಈಗ ನಡೆದಿದ್ದಲ್ಲ ಆಚೆ ಸರಿ ಬಂದಾಗ ಎಷ್ಟು ಬಂದಿತ್ತು ಸರ್? ಹೋದ್ ಸರಿ 25 ಬಂದಿತ್ತು. ಈ ಸರಿ ಎಷ್ಟು ಬಂದದೆ? 18. ಅಲ್ವಾ? ಅಂದ್ರೆ ಈಗ ವಿಧಾನಸಭೆಯಲ್ಲಿ ತಪ್ಪು ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಜನ. ಲೋಕಸಭೆಯಲ್ಲೂ ಯಾಕೆ ಮತ್ತೆ ಕಾಂಗ್ರೆಸ್ಗೆ 1 ಸೀಟ್ ಇದ್ದದನ್ನ ಅಷ್ಟು ಸೀಟ್ ಮಾಡಿದ್ರು? ಮೇಡಮ್, 136 ಸೀಟ್ MLಗಳು ಬಂದಿದ್ರಲ್ಲ, ಅದು ಬಹುಮತ 28ಕ್ಕೆ 21 ಗೆಲ್ಬೇಕಾಯ್ತು. ಅವರು ಅವ್ರದ್ದು ಬಂದಿರೋದು 10 ಸೀಟು 11 ಸೀಟೇ ಬಂದಿದೆ. 11 ಸೀಟ್ ಗೆದ್ರಲ್ಲ ಬಿಜೆಪಿ ಅವರು. ಒಂದಿದ್ದು ಜಾಸ್ತಿ ಮಾಡ್ಕೊಂಡ್ರೆ ಗ್ಯಾರಂಟಿ ಕೊಡ್ತಾ ಇದ್ರಲ್ಲ, ಗ್ಯಾರಂಟಿಯಿಂದ ಸೀಟ್ ಬಂದಿದ್ದು. ಅದು ಗ್ಯಾರಂಟಿ ನಿಲ್ಲಿಸಿದ್ದಾರೆ. ಇವಾಗ 11,000 ಕೋಟಿ SC ದುಡ್ಡನ್ನು ಗ್ಯಾರಂಟಿಗೆ ಹಾಕಿದ್ದಾರೆ. 3 ಹಗರಣ ಮಾಡಿದ್ದಾರೆ. PSI ಹಗರಣಗಳು 2 ಆಗಿದೆ. PSI ಹಗರಣ ಬಿಜೆಪಿ ಇದ್ದಾಗ ಆಗಿದ್ದು. ಇವಾಗ 2 ಆಯ್ತಲ್ಲ ಮೇಡಮ್, ಆತ್ಮಹತ್ಯೆ ಮಾಡಿದ್ರಲ್ಲ PSI ಮೊನ್ನೆ 2 ಆತ್ಮಹತ್ಯೆ ಆಯ್ತಲ್ಲ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಆತ್ಮಹತ್ಯೆ ಸರ್ಕಾರನೇ, ಕಾಂಗ್ರೆಸ್ ಸರ್ಕಾರನೇ ಕಾರಣ, ಸಿದ್ದರಾಮಯ್ಯನೇ ಕಾರಣ, DK ಶಿವಕುಮಾರ್ ಸಿದ್ದರಾಮಯ್ಯ ಕಾರಣ. ಈಗ ಒಬ್ಬೊಂದು ಸಿದ್ದರಾಮಯ್ಯ ಅವ್ರು ಹೇಳಿ, DK ಶಿವಕುಮಾರ್ ಅವ್ರು ಹೇಳಿ. ಯಾಕೆ ಗೊತ್ತಾ? ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ DK ಶಿವಕುಮಾರ್ ಅವ್ರು ಕಾಯ್ಕೊಂಡವ್ರೆ. ಹೌದಾ? 1 ನಿಮಿಷ ತಡ್ಕೊಳ್ಳಿ. ನೀವು ಇಬ್ರು ಬೇಡ ಅಂದ್ರೆ ಮತ್ತೆ ಯಾರಿಗೆ ಕೊಡ್ಬೇಕು? ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನೀವೇ ಎಲ್ಲ ಈಗ ಏನು ಇಬ್ರು ಬೇಡ ಅಂತೀರಾ? ಹೌದಾ? ಈಗ ಬೇರೆ ಯಾರು ಅಂದ್ರೆ ಪಾರ್ಟಿಗೆ ಬಿಟ್ಟಿದ್ದು ಅಂತೀರಾ? ಸತೀಶ್ ಜಾರಕಿಹೊಳಿ ಕೊಡ್ಬೇಕು ಅಂತ ಮಾಡ್ತಾವ್ರೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವ್ರು ಕೊಡ್ಲಿ ಮೇಡಮ್. ಓಕೆ, ಸತೀಶ್ ಜಾರಕಿಹೊಳಿ ಅವರಿಗೆ
ಕೊಡ್ಲಿ. ಸೊ ಸತೀಶ್ ಜಾರಕಿಹೊಳಿ ಅವ್ರು ಕೊಡ್ಲಿ, ಡಿ ಕೆ ಶಿವಕುಮಾರ್ ಬೇಡ, ಸಿದ್ದರಾಮಯ್ಯನವ್ರು ಬೇಡ. ಸರ್ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರೆ ಯಾರಾಗ್ಬೋದು ಮುಖ್ಯಮಂತ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅವ್ರು ಒಬ್ಬ ದಲಿತ ಸಿಎಂ ಆಗ್ಬೇಕು ಅಂತೀರಾ? ಆಗ್ಲಿ ಬಿಡಿ. ಆಗ್ಲಿ ಬಿಡಿ. ಆಲ್ ರೈಟ್, ಓಕೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕು ಅನ್ನೋದು ಜನರ ಅಭಿಪ್ರಾಯ. ಮಂಡ್ಯ ಜನ ಹೇಳಿ ಕೇಳಿ ಅವರು ಇಡೀ ರಾಜ್ಯನೇ ಅಳ್ಳಾಡ್ಸೋ ಜನ ಅವರು. ಸರ್ ಏನ್ ನಡೀತಾ ಇದೆ ಮಂಡ್ಯದಲ್ಲಿ? ಹೇಳಿ ಹಾ, ಅವಳೆ ಲೀಡ್ರು ಹೇಳಿ. ಹೌದಾ? ಈಗ ಸರ್ ಪಾದಯಾತ್ರೆ ಮಾಡ್ತಾ ಇರೋದು ಹಗರಣಗಳನ್ನ ಜನರಿಗೆ ತಲುಪಿಸೋದಕ್ಕೆ. ಇವ್ರು ಬರೋಕ್ಕಿಂತ ಮುಂಚೆ ಅವ್ರ ಜನಾಂದೋಲನ ಎಲ್ಲೈತಪ್ಪ, ಇಲ್ಲೇ ಪೋಸ್ಟರ್ ಹಾಕಿದ್ರಲ್ಲ ಎಲ್ಲೋ ಜನಾಂದೋಲನ ಅಂತ. ಸೊ ಅವ್ರು ಬರೋಕ್ಕಿಂತ ಮುಂಚೆ ಇವರೇ ಎಲ್ಲ ಹೇಳ್ಕೊಂಡು ಹೋಗ್ತಾವ್ರಲ್ಲ. ಅವ್ರು ಹೇಳ್ಕೊಳ್ಳಿ, ನಾವು ಹೇಳ್ಕೊಳ್ತಾ ಇದ್ವಿ. ಹೌದು. ಸರ್ ಏನೇ ಆಗ್ಲಿ ಸರ್, ಇಂಥದ್ದು ಏನಾದ್ರೂ ಆದಾಗ ಒಂದು ಆತ್ಮಸಾಕ್ಷಿ ಇರುತ್ತೆ. ಅಯ್ಯೋ ಏನೋ ಆಗ್ಬಿಟ್ಟಿದೆ ಅಲ್ಲ ಅಂತ. ಏನೋ ಆಗಿಲ್ಲ ನಡಿ ಎತ್ಲಾಗೆ ಅಂತ ಟವಲ್ ಕಟ್ಕೊಂಡು ಜನಾಂದೋಲನ ಮಾಡ್ತೀವಿ ನಿಮ್ಗಿಂತ ಮುಂಚೆ ಅಂದ್ರೆ ಇದೇನು ಎಫೆಕ್ಟ್ ಆಗಿಲ್ಲ ಅಂತ ಅರ್ಥ. ಎಫೆಕ್ಟ್ ಆಗೇ ಆಗ್ತದೆ ಮೇಡಮ್, ಎಫೆಕ್ಟ್ ಆಗ್ತದೆ. ಎಫೆಕ್ಟ್ ಯಾವಾಗ ಆಯ್ತದೆ? ಒಂದು ಪಾಪ ಪ್ರಜ್ಞೆ ಬಂದು ಅವ್ರ ಕುರ್ಚಿಯಿಂದ ಇಳಿದಾಗ ಇವ್ರು ಇನ್ನು ಆ ಉತ್ಸವ ಮಾಡ್ತೀವಿ, ಈ ಆಂದೋಲನ ಮಾಡ್ತೀವಿ ಅಂತ ಹೊರಟವ್ರಲ್ಲ. ಅದ್ರ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ, ಮುಂದಾಗೋದ್ರ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಮಾಡೋದು ಸರಿ ಅಲ್ವಾ? ಅಲ್ಲ ಇದು ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಈಗ ನಾ ಜನಾಂದೋಲನ ಮಾಡ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಪಾಪ. ಅದನ್ನೇ ಮಾಡ್ಬೇಕು ಮೇಡಮ್, ಕನ್ಫ್ಯೂಸ್ ಮಾಡೋದೇ ಉದ್ದೇಶ. ಕನ್ಫ್ಯೂಸ್ ಮಾಡೋದೇ ಉದ್ದೇಶ. ಸೊ ಈಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಬಿಟ್ರೆ ಆಡಳಿತ ಸ್ವಚ್ಛ ಆಗೋಯ್ತದ? 100% ಆಗಲ್ಲ. 100% ಆಗಲ್ಲ. ಮತ್ತೆ ಆಗಲ್ಲ ಮೇಡಮ್. ಈಗ ಆಯ್ತಪ್ಪ, ಸಿದ್ದರಾಮಯ್ಯನವ್ರು ಬೇಡ, ಡಿ ಕೆ ಶಿವಕುಮಾರ್ ಬೇರೆ ಯಾರೋ ಒಬ್ರು ಆಗ್ತಾರೆ, ಆವಾಗ ಆಡಳಿತ ಸ್ವಚ್ಛ ಆಗ್ಬಿಡ್ತದ? ಆಗಲ್ಲ, ಆಗಲ್ಲ. ಬಟ್ ಈ ಒಂದು ಪಾದಯಾತ್ರೆಯಿಂದ ಬಿಜೆಪಿಗೆ ಲಾಭ ಆಗುತ್ತಾ ಸರ್? 100ಕ್ಕೆ 100 ಆಗುತ್ತೆ ಮೇಡಮ್. JDS ಎಲ್ಲಿ ಹೋಗ್ಬೇಕು? JDS ಅವ್ರು ನಮ್ ಜೊತೆಗೆ ಇದಾರಲ್ಲ. ಏನು ಮುಂದೆ 20 ವರ್ಷ 30 ವರ್ಷ ನಿಮ್ ಜೊತೆನೇ ಇರ್ತಾರೆ. ಅಲ್ಲ, JDS ಅವ್ರು ಮೈತ್ರಿ ಪಕ್ಷ ಮೇಡಮ್, ನಮ್ ಜೊತೆಗೆ ಸದ್ಯಕ್ಕಿದ್ರೆ ಮುಂದಕ್ಕೂ ಇರ್ತಾರೆ. ಈಗ ಮಂಡ್ಯ ಯಾರ್ ಬೆಲ್ಟು ಸರ್? ಮಂಡ್ಯ ಕುಮಾರಸ್ವಾಮಿ ಬೆಲ್ಟ್. ಕುಮಾರಸ್ವಾಮಿ ಬೆಲ್ಟ್. ಈಗ ಈ ಬೆಲ್ಟ್ ಅಲ್ಲಿ ಬಿಜೆಪಿನ ಜೊತೆಗೆ ಇರ್ಕೊಂಡು ಬರ್ತಾವ್ರೆ ಅವರು. ನಾಳೆ ಈಗ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಕುಮಾರಣ್ಣ ತಪ್ಪು ಮಾಡ್ತಾವ್ರೆ, ಎಲ್ಲಿ JDS ಬೆಲ್ಟ್ ಇತ್ತು ಅಲ್ಲೆಲ್ಲ ಬಿಜೆಪಿನ ಕರ್ಕೊಂಡು ಬಂದು ಲಾಸ್ಟ್ಗೆ ಬಿಜೆಪಿ ಅವರು ಅವ್ರ ಕೈಲೇ ಚಮ್ ಕೊಟ್ಬಿಡ್ತಾರೆ, ಆಮೇಲೆ JDSಗೆ ನೆಲೆ ಇಲ್ದಂಗ್ ಮಾಡ್ತಾರೆ ಅಂತ ಅವ್ರು ಹೇಳೋದು. ಅವ್ರು ಮಾತಾಡಿದ್ಮೇಲೆ ಯಾಕೆಂದ್ರೆ ಮೊದ್ಲು ಅವ್ರ ಜೊತೆಲಿ ಇದ್ರು, ಅವ್ರ ಕೈ ಕೊಡ್ಲಿಲ್ವಾ? ಈಗ ಅವ್ರ ಕೈ ಕೊಡ್ಲಿಲ್ವಾ? ಯಾರು ಹೇಳಿ ಸರ್? ಈಗ ಏನೇ ಆಗ್ಲಿ ಸರ್, ಪಾಲಿಟಿಕ್ಸ್ ಇಸ್ ಪಾಲಿಟಿಕ್ಸ್. ನೀವೇನೇ ಆಗ್ಲಿ, ಈಗ ಅಂತ ಫೈಟು ಅಂತ ಬಂದಾಗ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧನೂ ಮಾಡಬೇಕು, ಕಾಂಗ್ರೆಸ್ ವಿರುದ್ಧನೂ ಮಾಡಬೇಕು, ಹೌದಲ್ಲ ಸರ್? ಹಿಂಗಾಗಿ ತನ್ನ ನೆಲೆ ಎಲ್ಲಿ ಗಟ್ಟಿಯಾಗಿರುತ್ತೆ ಅದನ್ನ ಇನ್ನೊಂದಿಷ್ಟು ಗಟ್ಟಿ ಮಾಡ್ಕೋಬೇಕೇ ಹೊರತು ಸಡ್ಲ ಮಾಡ್ಕೋಬಾರ್ದು, ಹೌದಲ್ವಾ? ಇವತ್ತಿರ್ಬೋದು, ಈಗ ಕಾಂಗ್ರೆಸ್ ಜೊತೆ ಹೆಂಗಿದ್ರು, ನಮ್ಮ ಸಾಥೆ ಅಂತ ಎಲ್ಲ ಕೈ ಎತ್ಬಿಟ್ಟು ಎಲ್ಲರಿಗೂ ಟಾಟಾ ಮಾಡಿದ್ರು, ಕೊನೆಗೇನಾಯ್ತು? ಕಳ್ಕೊಂಬಿತ್ತು. ಬಿಜೆಪಿ ಅವ್ರ ಜೊತೆ 2020 ಅಂತ ಹೋದ್ರು, ಏನಾಯ್ತು? ಕಳ್ಕೊಂಬಿತ್ತು. ಈಗಲೂ ಕೂಡ ಏನು ನಾವು ಜೊತೆಯಾಗಿ ಹೋಗೋಣ ಅಂತ ಹೋಗ್ತಿದ್ದಾರೆ ಕರೆಕ್ಟ್. ಈ ಸಂದರ್ಭಕ್ಕೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಮಂಡ್ಯ ಹೋಯ್ತು, ಮೈಸೂರು ಹೋಯ್ತು, ಎಲ್ಲ ಹೋಯ್ತು ಅಂತ ಆದ್ರೆ ಹೋಗ್ಬಿಡ್ತಾರಲ್ಲ ಅಂತ. ಬಿಜೆಪಿ ಸಹವಾಸ ಮಾಡಿದ ಯಾವುದೇ ಪಕ್ಷಗಳು ಹಾಳಾಗಿಲ್ಲ, ಕಾಂಗ್ರೆಸ್ ಸಹವಾಸ ಮಾಡಿದ ಎಲ್ಲಾ ಪಕ್ಷಗಳು ಹಾಳಾಗಿದೆ. ನಮ್ಮ ಮಂಡ್ಯ ಜಿಲ್ಲೆ ಹಾಳಾಗ್ಬೇಕಾದ್ರೆ ಕಾಂಗ್ರೆಸ್ ಕಾರಣ. ಇವತ್ತು ಕಾಂಗ್ರೆಸ್ ಸಹವಾಸ ಮಾಡ್ತಾರಲ್ಲ, ಎಲ್ಲ ಹಾಳಾಗುದೇ ಅವರು. ಬಿಜೆಪಿ ಸಹವಾಸ ಮಾಡಿದ್ರೆ ಎಲ್ಲರೂ ಗೆಲ್ತಾರೆ. ದೇಶದ ಅಭಿಮಾನ ಅಲ್ಲ ಸರ್, ಆಯ್ತಾಯ್ತು. 124 ಅಡಿ ನೀರಿದೆ, 124 ನೀರಿದೆ. ಕಟ್ ನೀರು ಕೊಡ್ತೀವಿ ಅಂತ ಯಾಕೆ ಕೊಡ್ತಾ ಇರೋ? ತಮಿಳ್ನಾಡು ನೀರು ಕೊಟ್ಟವ್ರೆ. ಈಗ ಒಂದ್ ನಿಮಿಷ ತಡ್ರಿ, ಒಂದ್ ನಿಮಿಷ. ನಾನು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಂಡ್ಯಕ್ಕೆ ಬಂದಿದ್ದೆ, ನಿಮ್ಗೆ ಗೊತ್ತಿದೆಯಾ? ಎಲೆಕ್ಷನ್ ಟೈಮಲ್ಲಿ ನಾನು ಒಂದ್ ನಿಮಿಷ ತಡ್ರಿ ಬಂದಿದ್ದೆ. ಅವಾಗ ಏನಂದ್ರಿ ನೀವೆಲ್ಲ ಮಂಡ್ಯ ಜನ, ಅಯ್ಯೋ ಸಿದ್ದರಾಮಯ್ಯನವ್ರು ಬಂದ್ರೆ ಬರಗಾಲ, ನೀರೇ ಬಿಟ್ಟಿಲ್ಲ ಬೆಳೆಗಳು. ಒಂದ್ ನಿಮಿಷ ತಡ್ಕೊಳ್ಳಿ, ನೀರೇ ಬಿಟ್ಟಿಲ್ಲ, ಬರಗಾಲ ಬಂದ್ಬಿಟ್ಟದೆ, ಬೆಳೆಗಳು ನೀವು ಬೆಳೆಗನೇ ಹಾಕ್ಬಿಡಿ ಅಂತ ಹೇಳಿದ್ದಾರೆ ಅಂತಂದ್ರಿ. ಈಗ ಡ್ಯಾಮ್ ತುಂಬೋದೆ, ನೀರು ಬಿಡ್ತಾ ಇದ್ದಾರೆ, ಹೌದಾ? ಈಗ ನೀರು ಬಿಡ್ತಾವ್ರೆ ಅಂತೀರಾ? ಈಗ ಇವರು ಯಾವಾಗಲೇ ಕಾಂಗ್ರೆಸ್ ಪಕ್ಷದ್ದು ಸರ್ಕಾರ ಏನ್ ಮಾಡ್ತಾ ಇದ್ರು? 24 ಅಡಿ 124 ಅಡಿ ನೀರಿದೆ ಇರುವಾಗ ಬೆಳೆಗಳು ಹಾಕ್ಬೇಡಿ ಅಂತಾರೆ, ನೀರು ಬಂದಾಗ ತಮಿಳ್ನಾಡು ಬಿಡ್ತಾರೆ. ಕಟ್ ನೀರು ಕೊಡ್ತೀವಿ. ಡ್ಯಾಮ್ ತುಂಬಿದ್ವಾ? ಡ್ಯಾಮ್ 124 ಅಡಿ ಡ್ಯಾಮ್ ತುಂಬಿದ್ರುವ ಕಟ್ ನೀರು ಹೋದವ್ರು ಯಾಕೆ ಹೇಳ್ತಾ ಇದ್ರು? ರೈತರು ಏನಾಗ್ಬೇಕು? ಮಂಡ್ಯ ಜಿಲ್ಲೆ ರೈತರು ಕುಡಿಯೋ ನೀರು ಏನ್ ಮಾಡ್ತಾರೆ? ಹರಿತಲು ನೀರು ಒಳೆ ಬಂದು ಕೊಯ್ತಾರೆ, ನೀರು ಬಿಡಕ್ಕೆ ಅವ್ರ ಅಪ್ಪನ್ ಬಿಟ್ಟಾರ. ಅದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಕೊಡ್ತಿರ್ಲಿಲ್ವಾ? ಉಳ್ಳಿ ಚೆಲ್ಸಕ್ಕೆ ಮಂಡ್ಯ ಜಿಲ್ಲೆ ಉಳ್ಳಿ ಚೆಲ್ಸಕ್ಕೆ ನಿಂತಿರೋದು ಸಿದ್ದರಾಮಯ್ಯರು. ಅವ್ರು ಯಾರೋ ಡಿ ಕೆ ಹೇಳ್ತಾರಲ್ಲ, ನಾನು ಹಂಗೆ ಹಿಂಗೆ ಅಂತ
ಮಂಡ್ಯದಲ್ಲಿ ಇನ್ನು 10 ವರ್ಷ ಅಲ್ಲ 20 ವರ್ಷ ಆದ್ರೂ ಏನು ಮಾಡ್ಕಾಗಲ್ಲ ಈಗ ಜೆ.ಡಿ.ಎಸ್ ಮೇಡಮ್. ಕುಮಾರಣ್ಣ ನಿಖಿಲ್ ಇರುಗಂಟೆ ಏನು ಮಾಡ್ಕಾಗಲ್ಲ. ಮೇಡಮ್ ಏನಂದ್ರೆ JDS-ನವರು ಮತ್ತು BJP-ಯವರು ಪಾದಯಾತ್ರೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಅಂದ್ರೆ ಅವ್ರಿಗೆ ಅಧಿಕಾರ ಇಲ್ಲ, ಅಧಿಕಾರ ಬೇಕಂತ ಹೋಗ್ತಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಹೋಗೋದು ಏನಿದೆ, ಒಂದೇ ವರ್ಷ ಆಯ್ತು ಜನಾಂದೋಲನ ಮಾಡೋದೇನಿದೆ, ಅವ್ರು ಕೆಲಸ ಮಾಡಿ ತೋರಿಸ್ಬೇಕು 4.5 ವರ್ಷ. ಇವಾಗ ಹೋಗೋದೇನಿದೆ, ಇವಾಗ ಇವ್ರು ಹೋಗ್ತಿರೋದೇನಿದೆ, ಅಧಿಕಾರ ಬೇಕು, ಅವ್ರ ಅಧಿಕಾರ ಸರಿ ಮಾಡ್ತಾ ಇಲ್ಲ ಅಂತಂದು ಇವ್ರದೇನಿದೆ ಮುಂದೆ ಹೋಗಿ ಇದನ್ನ ಜನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರಿಗೂ DK ಶಿವಕುಮಾರ್ ಗೊತ್ತಾಗಿದೆ. JDS BJP ರಾಜ್ಯದಲ್ಲಿ ಕೂಡಿದ್ರೆ ನಮ್ಮ ಅಧಿಕಾರ ಹೋಗುತ್ತೆ ಅಂತಂದು ಮುಂದೆ ಜನ ದಾರಿ ತಪ್ಸಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆ ಮುಗಿದ ಮ್ಯಾಗೆ ಕಾಂಗ್ರೆಸ್ ಪತನ ಆಗೇ ತೀರ್ತೈತಿ. JDS ಮತ್ತೆ BJP ರಾಜ್ಯ ಸರ್ಕಾರ ಬಂದೇ ಬರುತ್ತೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡಕ್ಕೆ ಬಿಡಲ್ಲ. ಸಿದ್ದರಾಮಯ್ಯನ ಫಾಲೋವರ್ಸ್ ಎಲ್ಲರೂ ಸರ್ಕಾರ ಕೆಡುತ್ತಾರೆ, ಇಲೆಕ್ಷನ್ ಆಗ್ತೈತೆ. ಮುಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಮತ್ತೆ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಹೊಂದಾಣಿಕೆ ಇವಾಗ ಹೊಂದಾಣಿಕೆ ಅದೇ ಮುಂದೆ ಉರಿತೈತೆ. ಇವ್ರನ್ನ ಬಿಟ್ರೆ ಒಬ್ರೇ ಮುಖ್ಯಮಂತ್ರಿ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ. ಅವತ್ತಿನ ಕುಮಾರಣ್ಣನೇ ಆಗ್ಲಿ. ಓಕೆ ನಮ್ಮ ಮನೆ ಹಾಳು ಮಾಡಕ್ಕೆ ಸಿದ್ದರಾಮಯ್ಯ ನಿಂತಿರೋದು. 300 ಕೋಟಿ ಕೊಟ್ಟು ಕಾವಲಿ ರಿಪೇರಿ ಮಾಡಕ್ಕೆ 6 ತಿಂಗಳಿಂದ ರಿಪೇರಿ ಮಾಡಕ್ಕಾಗಿಲ್ಲ. 800 ಕೋಟಿ 300 ಕೋಟಿ ಅಲ್ಲ, ಕುಮಾರಣ್ಣ ಇರೋ ಗಂಟೆ ಯಾರು ಏನು ಅಲ್ಲಾಡ್ತಾರೆ. ಒಬ್ರಿಗೆ ಟೆಂಡರ್ ಒಬ್ರಿಗೆ ಬಿಡ್ಬೇಕಿದ್ದ, ಮುಖ್ಯಮಂತ್ರಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ. ಒಬ್ರಿಗೆ ಕೊಡ್ಬೇಕಿದ್ದ, ಅದು 12 ಆಳಿಗೆ ಕೊಡ್ಬೋದಿದ್ದ ಟೆಂಡರ್. ಎಲ್ಲ ಬದುಕ್ತಿಲ್ವಾ? ಯಾರು ಬೇರೆ ಟೆಂಡರ್ ಕೊಡದೆ ಅವ್ರ ಒಬ್ರಿಗೆ ಕೊಟ್ಕೊಂಡು ಹಾಳು ಮಾಡ್ತಾರೆ. ಕನ್ನಂಬಡಿ ಕಟ್ಟೆ ನೀರೆಲ್ಲ ಹಾಳು ಮಾಡ್ತಾವ್ರೆ ಇವರು. ತಾಲೂಕು ಯಾವೂರು? ಹಳಿಯಾಳ. ಸರ್ ಈಗ ಎದಕ್ ಬಂದಿರಿ ನೀವು ಇಷ್ಟು ದೂರ? ನಾವು ಸಿದ್ದರಾಮಯ್ಯ ಸರ್ಕಾರದ ಹಗರಣದ ವಿರುದ್ಧ ಬಂದಿದ್ದೇವೆ. ಮೂಢ ಹಗರಣದಲ್ಲಿ 12 ಸಾವಿರ ತಗೊಂಡಿದ್ದಾರೆ ಕಾನೂನು ಬಾಹಿರವಾಗಿ. ಅದರ ವಿರುದ್ಧ ಜನಾಂದೋಲನ ಮಾಡಲಿಕ್ಕೆ ಬಂದಿದ್ದೇವೆ. ಲಾಭ ಅಂದರೆ ಬಡವರಿಗೆ ಸಿಗುವಂಥ ಪ್ಲಾಟ್ಗಳನ್ನು ತಾವು ತಗೊಂಡು ಜನರಿಗೆ ಅನ್ಯಾಯ ಮಾಡಿದ್ರೆ ಅಂತ ತೋರಿಸಬೇಕಾಗಿದೆ. ಒಂದು ರಾಜ್ಯ ಸರ್ಕಾರವನ್ನು ನಡೆಸುವಂಥ ಮುಖ್ಯಮಂತ್ರಿಗಳು ಮೋಸ ಮಾಡ್ತಾರೆ ಜನರಿಗೆ, ಅದನ್ನು ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೇವೆ. ರಾಜೀನಾಮೆ ಕೊಡಬೇಕು, ಅದು ಮುಂದೆ ನೋಡ್ತೇವೆ ನಾವು. ರಾಷ್ಟ್ರಪತಿ ಆಳ್ವಿಕೆ ಮುಂದೆ ಇಲೆಕ್ಷನ್ ಹೋಗ್ಬೇಕು ಅಂತ ಬಂದು. ರಾಷ್ಟ್ರಪತಿ ಆಳ್ವಿಕೆ ಆಗುವಷ್ಟು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ, ಹೌದಾ? ಇಲ್ಲ, ನೀವು ಹೇಳ್ತಿದ್ದೀರಿ, ಆದ್ರೆ ಪರಿಸ್ಥಿತಿ ಹಂಗಿಲ್ಲ, ಕಾನೂನು ಸ್ಥಿತಿ ಸರಿ ಇಲ್ಲ. ಈಗ ಲಾಸ್ಟ್ ಟೈಮು ನೀವು ಏನು BJP ಗೌರ್ಮೆಂಟ್ ಇತ್ತು, ಅವಾಗ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತು. ಆವಾಗ ರಾಷ್ಟ್ರಪತಿ ಆಳ್ವಿಕೆ ಬಂತ? ಮಾಡ್ಲಿಲ್ಲ, ಕೊನೆ ಹಂತದಲ್ಲಿ ಮಾಡಿದ್ರು. ಆದ್ರೆ ಈಗ ಜನಕ್ಕೆ ಅಧಿಕಾರ ಕೊಟ್ರು, ಆದ್ರೆ ಸರಿಯಾಗಿ ನಡೆಸ್ತಾ ಇಲ್ಲ ಅಲ್ಲ. ನೀವು BJP ಕಾರ್ಯಕರ್ತರು ರಾಷ್ಟ್ರಪತಿ ಆಳ್ವಿಕೆ ಬರುತ್ತೇನೋ ಅಂತ ಆಸೆಯೊಂದಿಗೆ ಬಂದಿದ್ದೀರಿ. ಹೌದು. ಓಹ್, ಭಾರಿ ದೊಡ್ಡ ಆಸೆ ಇವ್ರದ್ದು. ಕೊಡಿ. ನಮಸ್ಕಾರ ಮೇಡಮ್, ನಮಸ್ಕಾರ. ಈ ಸಲ ಉಂಟಲ್ಲ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನ ಬುಡ ಮೇಲೆ ಆಗ್ತದೆ. ಕರ್ನಾಟಕದಲ್ಲಿ ಮತ್ತೊಮ್ಮೆ BJP ಸರ್ಕಾರ ಖಂಡಿತ ಬರ್ತದೆ. ನೋಡ್ತಾ ಇದ್ದೀರಲ್ಲ, ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾಯ್ತು. ಏನು ಯಾಕೆ ಏನಿಲ್ಲ ಎಕ್ಬಿಟ್ಟು ಹೋಯ್ತು. ಇವತ್ತ ನಾಳೆ ಈಗ ಒಂದು ಅವ್ರಾಗ ಅವ್ರು ಬಿದ್ರು ಸರಿ, ನೀವಾಗಂತೂ ಅಳ್ಳಾಡ್ಸಕ ನೋಡ್ತಾ ಇದ್ದೀರಲ್ಲ ನೀವು. ಅವ್ರದ್ದೇ ಅಲ್ಲಾಡ್ತದೆ, ಅವರಷ್ಟೇ ಕಲ್ಲಾಡ್ತಾ ಇದೆ. ಈಗ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಇದಾರಾ ಕಾಂಗ್ರೆಸ್ ಅವರು? ಇಲ್ಲ ಸಪೋರ್ಟ್ ನಿಮ್ಗೆ ಅವ್ರು ಯಾಕೆ? ಯಾರು ಇಲ್ಲ ಕಾಂಗ್ರೆಸ್ ಸಪೋರ್ಟ್. ಮೇಡಮ್ ಅವರ ಅವರು ಕಾಂಜಿ ಪಿಂಜಿಗಳು, ನಮಗೆ ಯಾಕೆ ಅವರ ಸವಾಸ? ಮೇಡಮ್ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ಇದು ಉಮ್ರಳ್ಳಿ ಸರ್. ಎಲ್ಲಿ, ಯಾವ ತಾಲೂಕು? ನಮ್ಮ ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು. ಯಾಕೆ ಬಂದಿದ್ದೀರಾ? ಕುಮಾರಸ್ವಾಮಿ ಕಡೆ ಬಂದೀವಿ. ಕುಮಾರಸ್ವಾಮಿ ಬಂದೀವಿ. ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದೀರಾ? ಒಳ್ಳೇದಾಗಲಿ ಅಂತ. ಕುಮಾರಸ್ವಾಮಿಗೆ ಜನಕ್ಕೆ ಅಲ್ಲ, ಪಾದಯಾತ್ರೆ ಯಾಕೆ ಮಾಡ್ತಾವ್ರೆ ಕುಮಾರಸ್ವಾಮಿ ಅವರು? ಎಲ್ಕ ಒಳ್ಳೇದಾಗಲಿ ಅಂತ ಮಾಡ್ತಾರೆ, ಎಲ್ಕ ಒಳ್ಳೇದಾಗಲಿ ಅಂತ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಬಂದ್ಬಿಟ್ರೆ ಅಂತ ನೀವು ಪಾರ್ಟಿ ಇಟ್ಕೊಂಡು ನೀವು ಬಂದಾಗ ನಾವು ಬಂದು ಸಿದ್ದರಾಮಯ್ಯ ಪರವಾಗಿ ಕುಮಾರಸ್ವಾಮಿ BJP ಅವರು ಎಲ್ಲ ಸೇರಿ ವಿರುದ್ಧವಾಗಿ ಮಾಡ್ತಾ ಇರೋದು. ವಿರುದ್ಧವಾಗಿ ಮಾಡ್ತಾವೆ. DK ಅವ್ರು ಯಾಕಿಲ್ಲ, ಬಡವ್ರ ಬಗ್ಗೆ ಉಳಿಸೋರಲ್ಲ. ಗೃಹಲಕ್ಷ್ಮಿ ಬರ್ತಿಲ್ವಾ? ಗೊತ್ತಾಯಿಲ್ಲ. ನಮ್ಗೆ ಈ ಸರ್ಕಾರ ಬೇಕಾಗಿಲ್ಲ ಮೇಡಮ್, ಕಾಂಗ್ರೆಸ್ ಸರ್ಕಾರ ಬೇಕಾಗಿಲ್ಲ.
ಮೂಢ ಹಗರಣದ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕುಮಾರಣ್ಣ ಅವರು ನಾವು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಭ್ರಷ್ಟ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು, ಸಿದ್ದರಾಮಯ್ಯನವರು ಇಳಿಬೇಕು, ಆದಷ್ಟು ನಮಗೆಲ್ಲ ನ್ಯಾಯ ದೊರಕಿಸ್ಬೇಕು. ಎಷ್ಟೋ ಜನ ಮನೆ ಮಠ ಇಲ್ದೇ ತುಂಬ ಕಷ್ಟದಲ್ಲಿದ್ದಾರೆ. ಅದರಲ್ಲೂ ಕೂಡ ಈ ಥರ ಮಾಡೋದು ಎಲ್ಲರಿಗೂ ಹೌದು ಆಗಲ್ಲ. ಲಾಭ ಅಂತಲ್ಲ, ಸರ್ಕಾರ ಉರುಳಬೇಕು. ಅದು ಮಾಡಬೇಕು ಮೇಡಮ್ ಅವರೇ. ಕಾಂಗ್ರೆಸ್ ಸರ್ಕಾರನೇ ತಿತ್ತಿವಾಗಿ ಬೇಡ. ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿ ಈಗ ಒಂದ್ ನಿಮಿಷ, ತಮಿಳ್ನಾಡಿಗೆ ನೀರ್ ಬಿಟ್ರು. ಯಾಕೆಂದ ಇಲ್ಲಿ ಕಾವಲಿ ರೆಡಿ ಮಾಡ್ತಾ ಗುರುರಾಮ್ ಬಿಟ್ಬಿಟ್ಟು ತಮಿಳ್ನಾಡು ನೀರ್ ಬಿಟ್ಬಿಟ್ಟು ನಮ್ಮ ಮಂಡ್ಯ ತಾಲೂಕು ನಮ್ಮ ಇಡೀ ಕರ್ನಾಟಕನೇ ಒಣಗಿಸ್ಬಿಟ್ರು. ಎಲ್ಲ ಬರವಡಿ. ಈಗ ತಡ್ರಿ ಒಂದ್ ನಿಮಿಷ ತಡ್ರಿ. ಈಗ ಮಂಡ್ಯ ಎಲೆಕ್ಷನ್ ಟೈಮಲ್ಲಿ ನಾನು ಬಂದಿದ್ದೆ ಇಲ್ಲಿಗೆ ಮಂಡ್ಯಕ್ಕೆ. ಬಂದಾಗ ನೀವೆಲ್ಲ ಏನಂದ್ರಿ ಜನ, ಅಯ್ಯೋ ಸಿದ್ದರಾಮಯ್ಯ ಬಂದ್ಬಿಟ್ರು, ಬರಗಾಲ ಬಂದ್ಬಿಡ್ತು, ಮಳೆ ಬರಲ್ಲ ಅಂದ್ರಿ. ಮಳೆ ಬಂತು, ಬಂದ್ರು. ಬಂದಾದ್ಮೇಲೆ ಮಳೆ ಬರ್ಬೇಕಾದ್ರೆ ಕುಮಾರಣ್ಣ ಬಂದ್ಮೇಲೆ ಮಂಡ್ಯಕ್ಕೆ ಮಳೆ ಬಂದದ್ದು. ಮಂಡ್ಯ ಜಿಲ್ಲೆಗೆ ಜನ ಕುಮಾರಣ್ಣ ಹಾಕಿದ್ರು. ಕುಮಾರಣ್ಣ ಯಾವಾಗ ಅರ್ಜಿ ಹಾಕಿದ್ರು ಅವತ್ತು KRS ನೀರು ತುಂಬಿ ತುಳುಕಾಡ್ತು. ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಹೇಳದೆ ಮೇಡಮ್ ಅವರೇ, ಕಟ್ ನೀರು ಕೊಡ್ತೀವಿ, ಕಾಯಂ ನೀರು ಕೊಡಲ್ಲ ಅಂತ ಹೇಳೋನೆ ಅವನೊಬ್ಬ KRS ಅಧಿಕಾರಿ ಇಂಜಿನಿಯರ್. ಮೊನ್ನೆ ಪೇಪರ್ ಅಲ್ಲಿ ಘೋಷಣೆ ಮಾಡವನೆ, ಕಾಯಂ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳೋನೆ. 124 ಕಡೆ KRS ನೀರು ತುಂಬಿದ್ರು ನೀರು ಕೊಡೋಕ್ ಆಗುದಿಲ್ಲ ಅಂತ ಹೇಳವ್ರೆ. ತಿಂಗಳು ಒಂದ್ ಕಟ್ ಕೊಡ್ತೀನಿ ಅಂತ ಹೇಳೋರೆ. ತಿಂಗಳು ಒಂದ್ ಕಟ್. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ದರಿದ್ರ ಸರ್ಕಾರ. ಸಿದ್ದರಾಮಯ್ಯನ ತಲೆಯಲ್ಲಿರೋದು ಮಂಡ್ಯದವರು ಏನ್ ಮಾಡಿದ್ರು ಕುಮಾರಣ್ಣ ಅಂತಾರೆ. ಒಂದೇ ಒಂದು ಕೆಟ್ಟುಳ ಸಿದ್ದರಾಮಯ್ಯನ ತಲೆಯಲ್ಲದೆ. ಬೇಕು ಅಂತಲೇ ಕೇಂದ್ರ ಸರ್ಕಾರ ನೀರು ಬಿಡೋಕೆ ಆದೇಶ ಇಲ್ದವ್ರು ಮಂಡ್ಯದಲ್ಲಿ ಜನನ ಇವರ ಬದುಕ ಹಾಳು ಮಾಡಬೇಕು ಅಂತ ಹೇಳಿ ಓಸತ್ತೆ ಕಟ್ಟೆಯಲ್ಲಿ ನೀರು ಅಂದ್ರೆ ಮಂಡ್ಯ ಜನ ಅಂದ್ರೆ ಆಗಲ್ಲ ಸಿದ್ದರಾಮಯ್ಯ. ಖಂಡಿತ 100 ಆಗಲ್ಲ. ಯಾಕೆ ಗೊತ್ತೇ, ಏನೇ ಮಾಡಿದ್ರು ಇವನು ರಾಹುಲ್ ಗಾಂಧಿ ವಯನಾಡಲ್ಲಿ ಹೋಗಿ ನಿಂತ್ಕೋಬಹುದು. ಕುಮಾರಣ್ಣ ಹಾಸನ ಮಂಡ್ಯ ಎಲ್ಲಿದ್ದದು? ಫಾರಿನಲ್ಲಿ ಇದ್ದದೆ. ಮಂಡ್ಯ ಪಕ್ಕ ಡಿಸ್ಟಿಕ್ ಹಾಸನ. ಕುಮಾರಣ್ಣ ಮಂಡ್ಯಕ್ಕೆ ಬಂದ್ರೆ ಪಕ್ಕ ಯಾವ್ದು ಎಲ್ಲಿದ್ಲೋ ಬಂದವ್ರು ಹೇಳ್ತಾರೆ. ಇವರ ಅಧಿನಾಯಕರು ಅಂತ ಏನ್ ಹೇಳ್ತಾರೆ ಇಟಾಲಿಯವರು, ಅವ್ರು ಹೋಗಿ ವಯನಾಡಲ್ಲಿ ನಿಂತ್ಕೊಂಡ್ರೆ ಭಾರತದವರು. ಕುಮಾರಣ್ಣ ಮಂಡ್ಯದಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಆಗಿರೋ ಅನ್ಯಾಯ ಏನು ಮಂಡ್ಯದವ್ರು? ಇವ್ರಿಗೇನು ಗೊತ್ತ, ಸಿದ್ದರಾಮಯ್ಯನ್ಗೆ ಹೋದ್ ಸತಿ ನಮ್ಮ ಬೆಳೆ ಕಾಳು ಮಾಡ್ದ. ಹೋದ್ ಸರಿ ಕಟ್ಟೆಲ್ ನೀರ ತಮಿಳ್ನಾಡು ಗುಡುಕಿತ್ತ, ತಮಿಳ್ನಾಡು ಗುಡುಕಿತ್ತ. ನೀರು ತುಂಬಿಲ್ಲ KRS. ಸುಮಾರೇ ಮೇಡಮ್ ತಮಿಳ್ನಾಡು ಗುಡುಕ್ ನೀರಿತ್ತು. ಅದೇ ಮಂಡ್ಯ ಜನ ಒಂದ್ ಬೆಳೆ ಮಾಡೋಕ್ ನೀರ್ ಬಿಡ್ಲಿಲ್ಲ. ಕಾರಣ ಏನು? ಈಗ ನೀರ್ ಬಂದದಲ್ಲ, ಈಗ ಬೇಡ, ಇದು ಬೇಡ. ಸುಮಾರೇ ಹೋದ್ ಬೆಳೆನ ಏನಕ್ಕೆ ತೀರಿಸ್ತಾ? ಇವ್ರಿಗೆ ಒಂದೇ ಒಂದ್ ಗುರಿ, ಮಂಡ್ಯದಳ್ಳಿಯವ್ರನ್ನ ಹಾಳು ಮಾಡ್ಬೇಕು. ನಿಜ್ಲಿಂಗಪ್ಪ ಉಳ್ಳಿ ಚಲ್ಸ್ಬೇಕು ಅಂತಿದ್ದ, ಇವನು ಉಳ್ಳಿ ಚೆಲ್ಲಕ್ಕೂ ಬಿಡುದಿಲ್ಲ. ಹಾಳು ಮಾಡ್ಬೇಕಂತ ಇಟ್ಟಿರ್ದು ಕುಮಾರಸ್ವಾಮಿ. ಇರಿ ಒಂದು 5 ನಿಮಿಷ. ಕುಮಾರಸ್ವಾಮಿ 20 ತಿಂಗಳು ಆಳು ಸರ್ಕಾರವ. ಕಾಂಗ್ರೆಸ್ 20 ವರ್ಷ ಆದ್ರೂ ಆಳಕ್ಕಾಗಲ್ಲ. ಅವತ್ತು 70 ಅಡಿ ಇದ್ದಾಗಲೇ ಕುಮಾರಸ್ವಾಮಿ ನೀರ್ ಕೊಟ್ಟಿದ್ದ, ಜನ ಬದುಕಂದ್ರು. ಇವರೆಲ್ಲ ಏನಿರೋದು, ನಮ್ಮ ಮಂಡ್ಯ ತೊಡಿಬೇಕು, ಇವ್ರ ಸಾಯಿಸ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಸೋತದ ಎಡ್ಗೆ ಯಾಕೆ ಗ್ಯಾರಂಟಿ ಕೊಡಿಲ್ಲ? 2 ತಿಂಗಳು ಯಾಕೆ ಕೊಡ್ಲಿಲ್ಲ? ಭ್ರಷ್ಟ ಸರ್ಕಾರ ಇದು. ಈಗ ಅವ್ರು ಹೇಳ್ತಾ ಇದಾರೆ ಜನಾಂದೋಲನ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವರು ಪಾದಯಾತ್ರೆ ಮಾಡಿದಾಗ ಸಿದ್ದರಾಮಯ್ಯನವರು ಏನಾದ್ರು ಬೇರೆ ಪಕ್ಷದವರು ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರ, ಜನಾದೇಶ ಮಾಡ್ಕಿರ. ಒಟ್ಟೆ ಚಿರ್ಕಿನ ಸರ್ಕಾರ ಇದು. 4 ಉಪಕಾರ ಮಾಡಕ್ ಆಗುದಿಲ್ಲ. 124 ಕಡೆ ನೀರಿದ್ದು ಯಾರಪ್ಪಂದು ನೀರು ಕೊಡಲ್ಲ ಅಂತ ಹೇಳ್ತಾರೆ. 5 ಕೋಟಿ ಕೊಡ್ತೀನಿ ಅಂತ ಈ ಮಿನಿಸ್ಟ್ರು ಉಸ್ತುವಾರಿ ಸ್ವಾಮಿ ಬರೀ 5 ಕಟ್ಟು ನೀರು ಕೊಡ್ತೀನಿ ಅಂತ ಅಪ್ಪಂದೇ ನೀರು. 124 ಕಡೆ ನಮ್ಮ ಮಂಡ್ಯ ಜನದ ಶ್ರಮ ನೀರು ಬಂದಿರೋದು. ಕುಮಾರಣ್ಣ ಕಾಲ ಮೇಡಮ್, ಕುಮಾರಣ್ಣಮ್ಮ ಮಂಡ್ಯದವ್ರದ್ದು ನೀರು ದೇವ್ರು ನಮ್ಮ ದೇವ್ರು ಕುಮಾರಣ್ಣ. ಇಡೀ ನಮ್ಮ ಇಡೀ ಕರ್ನಾಟಕ ಕುಮಾರಣ್ಣ ಬಂದವ್ರ. ನಮ್ಮ ಮಂಡ್ಯ ಬರಲಿಲ್ಲ, ಇಡೀ ಕರ್ನಾಟಕ, ಹುಬ್ಳಿ, ಧಾರವಾಡ, ರಾಯಚೂರು 1.5 ವರ್ಷದಿಂದ ಬರಗಾಲ ಇಲ್ಲ ಅಂತಾರೆ. ಇವತ್ತು ಕುಮಾರಣ್ಣ ಮಂಡ್ಯದಲ್ಲಿ ಗೆದ್ದಿರೋದಕ್ಕೆ ಇವತ್ತು ಕಾವೇರಿ ನೀರು ತುಂಬಿರೋದು, ಮಂಡ್ಯದಲ್ಲಿ ನೀರು ತುಂಬಿರೋದು. 1.5 ವರ್ಷ ಬರಗಾಲ
ಈ ಜಿಲ್ಲೆನಲ್ಲಿ ಮೇಡಮ್ ನಮ್ಮ ತಾತಿರು ನೆಟ್ಟಂತ ತೆಂಗಿನ ಮರ ಯಾವತ್ತೂ ಸುಳಿಗೂಡೋಗಿರ್ಲಿಲ್ಲ. ಈ ಸರ್ಕಾರ ಬಂದು ಬಿಟ್ಟಂತ ನೀರು ತಮಿಳ್ನಾಡಿಗೆ ಕೊಟ್ಬಿಟ್ಟು ಇವತ್ತು ಸುಳಿಗೂಡೋಗಿ ಈ ತೆಂಗಿನ ಮರನೇ ಸುಳಿಲ್ದಂಗೆ ಆಗ್ಬಿಟ್ಟಿದೆ ಮೇಡಮ್ ಅವರ. ಭಾರಿ ಕಷ್ಟದಲ್ಲಿ ಜಿಲ್ಲೆ ಮಂಡ್ಯ ಜಿಲ್ಲೆ ಇವತ್ತು ಹೋಗಿದೆ. ಕುಮಾರಣ್ಣ ಅರ್ಜಿ ಸಲ್ಲಿಸಿದ ದಿವಸ ಸರಿ, ಈಗ ಒಂದ್ ನಿಮಿಷ ಸುಮ್ಮನೆ ಇದ್ರೆ ನಾ ಮಾತಾಡ್ತೀನಿ. ನೀವ್ ಇಷ್ಟೆಲ್ಲ ಕೈ ಕಾಲು ನೋಯಿಸ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಅವ್ರು ನಿಮ್ಗಿಂತ ಮುಂಚೆ ಹೋಗೋದು ಏನೋ ಜನಾಂದೋಲನ ಯಾತ್ರೆ ಮಾಡ್ತಾವ್ರೆ. ಏನೇ ಯಾತ್ರೆ ಮಾಡಿದ್ರು ಇಲ್ಲೇ ಅವ್ರೆ ಹಿಂದೆ ಕಾಂಗ್ರೆಸ್ನವರು ಏನೇ ಯಾತ್ರೆ ಮಾಡಿದ್ರು ಜನದ ಯಾತ್ರೆ ಜಾತ್ಯತೀತ ಜನತಾದಳ ಮತ್ತೆ NDA ಪಕ್ಷದ ಪರವಾಗಿ ನಿಂತಿದೆ. ಮುಂದಿನ ಚುನಾವಣೆಯಲ್ಲಿ ತೋರಿಸ್ತಾರೆ. ಈ ಮಂಡ್ಯದಲ್ಲೂ ಅತಿ ಹೆಚ್ಚು ಬಾರಿ ಕರ್ಮ ಮಾಡಿರೋದಲ್ಲ ಮುಂದೆ ತೋರಿಸ್ತದೆ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಆದಿ ಆಯ್ತಾನೆ ಇಡೀ ಕರ್ನಾಟಕ ತಡ್ಕೊಳ್ಳಿ. ಇಲ್ಲ ಈಗ ಬಿಜೆಪಿ ಅವ್ರ ಮೈಕ್ ಇಡಿ, ಮುಂದಿನ ಮುಖ್ಯಮಂತ್ರಿ ವಿಜಯಣ್ಣ ಆಯ್ತಾರೆ ಅಂತಾರೆ. ನಮ್ಮ ವಿಚಾರ ಅದೇ ಸಿದ್ದರಾಮಯ್ಯ ಹೇಳ್ತಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಡಳಿತ 20 ಮುಖ್ಯಮಂತ್ರಿ ಆಳ್ತಾನೆ ಸಿದ್ದರಾಮಯ್ಯ. ಕೇಂದ್ರ ಕ್ಯಾಬಿನೆಟ್ ಮುಖ್ಯಮಂತ್ರಿ ಅವನು, ಎಲ್ಲ ಕರ್ನಾಟಕ ಮುಖ್ಯಮಂತ್ರಿ. ಇಂತ ಕರ್ನಾಟಕವ 20 ಇಡೀ ಇಂಡಿಯಾನೇ ಆಡ್ತಾನೆ ಅಂತ ಜನ, ಈ ಕೋಟಿ ಜನ ಬಂದಿದೆ. ಅದು ಇವತ್ತು ನೆನ್ಕೋಬೇಕು. 187 ಕೋಟಿ ಹಗರಣ ಮಾಡ್ಯಾರ. ಅಷ್ಟೆಲ್ಲ 87 ಕೋಟಿ ಹೇಳ್ತಾರ. ಮತ್ತೆ ಅದು ಒಟ್ಟು 100 ರೂಪಾಯಿ ತಿಂದ್ರು ತಿಂದಂಗಲ್ಲ ಸಿದ್ದರಾಮಯ್ಯ ಅವರು. ಅದ್ರಲ್ಲಿ ಕ್ವಿಟ್ ಕೇಸಿನ ಸರ ರಾಜೀನಾಮೆ ಕೊಟ್ಟು ಮನೆಯಾಗಿರ್ಬೇಕು ಅವರು. ಈಗ ಅವ್ರು ರಾಜೀನಾಮೆ ಕೊಟ್ರೆ ಮತ್ತೆ ಯಾರು ಆಗ್ಬೇಕ್ರಿ ಸಿಎಂ? ಮುಂದೆ ಅವ್ರಿಗೆ ಬಿಟ್ಟು ಕೊಡೋದು ಯಾರು ಹಾಕಾರೋ ಸರ್ಕಾರ ಬಿಟ್ಟು ಹೋಗ್ತಾರೋ ಮುಂದೆ ಸರ್ ಇಲೆಕ್ಷನ್ ಹಾಕತ್ತೋ ಅದು ಏನಾದ್ರು ಹಾಕತ್ರಿ. ಅಲ್ಲ ಎಲೆಕ್ಷನ್ ಅಂತೂ ಆಗಲ್ ಬಿಡ್ರಿ, ಅವ್ರ ಕಾಂಗ್ರೆಸ್ ಅವರೇ ಬರ್ತಾರೆ. ಯಾರು ಹಾಕಾರ ಅವ್ರಿಗೆ ಬಿಟ್ಟಿದ್ರಿ ಅವ್ರ ಹೆಸರು ನಾವೇ ಹಾಕ್ರಿ. ಅವ್ರ ಹೆಸರು ನಾವೇ ಹೆಂಗೆ ಹೇಳೋಣ? ಹಂಗಲ್ಲ, ಹಂಗಾದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ನಲ್ಲಿ ಪ್ರಾಮಾಣಿಕರಾಗಾರೇನ್ರಿ? ಅವ್ರಿಗೆ ಬಿಟ್ಟಿದ್ರಿ ಅದು ನೋಡ್ಬೇಕ್ರಿ. ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾರೆ. ಸೊ ಈಗ ಆಯ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಅಂತ ಇಟ್ಕೊಂಡು ಈಗ ನೆಕ್ಸ್ಟ್ ಅವ್ರದೇ ಕಾಂಗ್ರೆಸ್ನವರು ಬರ್ತಾರೆ ಸಿಎಂ. ಮತ್ತೆ ಬಿಜೆಪಿ ಅವ್ರು ಆಗ್ತಾರೆ. ಮತ್ತೆ ಈಗ ಇಲ್ಲ ಅಲ್ಲ, ಅವರೇ ಆಗ್ಬೇಕು. ಅವ್ರೊಳಗೆ ಕೆಡಕ್ಕೆ 2 ಮಂದಿ ಅದಾರ್ರಿ. ಅವ್ರ ಸರ್ಕಾರ ಕೆಡಕ್ಕೆ ಅವ್ರೊಳಗೆ 2 ಮಂದಿ ಅದಾರ. ಸರ್ಕಾರ ಅವ್ರೊಳಗೆ ಕೆಡಕೇಸಿಂದ ಸಿದ್ದರಾಮಯ್ಯ ಹೇಳಿದ್ರೆ ಸರ್ಕಾರ ಕೆಡುತ್ತಾರ ಅವ್ರ. ಮುಂದೆ ಅದೇನಕ್ಕತ್ತ ಜನರ ಮತ್ತೆ ಯಾರಿಗೆ ಬೆಂಬಲ ಕೊಡ್ತಾರ ಅವ್ರ ಅಧಿಕಾರಕ್ಕೆ ಕೊಡ್ತಾರ. ಅಂದಾಗ ಸರ್ಕಾರ ಕೆಡವಾಕ ನಿಂತಿದೆ. ನಾವು ಸರ್ಕಾರ ಕೆಡಕಂತೀವಿ, ಸಿದ್ದರಾಮಯ್ಯ ಕೆಡಕ್ಕೆ ನಿಂತಿರ. ಸಿದ್ದರಾಮಯ್ಯ ಭ್ರಷ್ಟ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ ಅವ ಯಾರು ಮಾಡೋಲ್ಲ, ಕೈಲಕ್ಕೆ ಸರ್ಕಾರ ಕೆಡಿಯೋಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.